ಎಲ್ಲರೂ ಮನೆ ಒಳಗೆ ಈ ಥರ ಲೆಫ್ಟ್ ಓವರ್ ಚಪಾತಿ ಇದ್ದೇ ಇರ್ತವೆ. ಈ ಚಪಾತಿ ಯೂಸ್ ಮಾಡ್ಕೊಂಡೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೇನಿ ಅಣ್ಣ, ಸಖತ್ತಾಗಿರ್ತೈತಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಈ ಚಪಾತಿನೆಲ್ಲ ಚೆನ್ನಾಗಿ ಮುರ್ಕೊಂಡ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಂಡ ಇದ್ದ ರವಾ ಥರ ಸ್ವಲ್ಪ ರುಬ್ಕೊಂಡು ಬಿಡ್ಬೇಕಾ. ಈ ಥರ ತರಿಯಾಗಿ ಸ್ವಲ್ಪ ಕಾಣ್ಬೇಕಾ. ಆಮೇಲೆ ಸ್ವಲ್ಪ ನೀರು ಗೊಚ್ಕೊಂಡ ಇದನ್ನ ರವಾ ಥರ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡ ಅಳ್ಳಕ್ಕೆ ಮಾಡ್ಕೊಳಿಕ್ಕೆ ಹೋಗ್ಬೇಡ್ರಿ. ಈ ಥರ ರವಾ ಕಾಣ್ಬೇಕದ. ಈಗ ಇದನ್ನ ಸೈಡಿಗೆ ತೆಗೆದಿಟ್ಟು ಒಂದು ಪಾತ್ರೆ ಬಿಸಿ ಆದ್ಮ್ಯಾಗ ಇದಕ್ಕೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡೇನಿ. ಆಮೇಲೆ ಒಂದು ಕಟ್ ಮಾಡಿರೋ ಪೊಟ್ಯಾಟೊ ಹಾಕ್ಕೊಂಡೇನೆ. ಇದ್ರ ಜೊತೆ ಈರುಳ್ಳಿ ಕ್ಯಾರೆಟ್ ಟೊಮ್ಯಾಟೊನೂ ಹಾಕ್ಕೊಂಡೇನಿ. ನೀವು ಇದು ವೆಜಿಟೇಬಲ್ ಯೂಸ್ ಮಾಡ್ಬೇಕಂತೇನಿಲ್ಲ, ಕ್ಯಾಪ್ಸಿಕಮ್ ಅದು ಯೂಸ್ ಮಾಡ್ಬೋದು. ನಿಮ್ಮ ಮನೆ ಒಳಗೆ ಯಾವ್ದು ಅವೈಲೇಬಲ್ ಇರ್ತೈತಲ್ಲ ಅದು ಯೂಸ್ ಮಾಡ್ಬೋದು. ಸ್ವಲ್ಪ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತರಕಾರಿ ಎಲ್ಲ ಬೆಂದ್ಮ್ಯಾಗ ಅರಿಶಿನ ಪುಡಿ ಖಾರದ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ ಚಂದ ಮಿಕ್ಸ್ ಮಾಡಿದ್ನ. ಆಮೇಲೆ ಇದಕ್ಕೆ ನಾವು ಚಪಾತಿ ಏನು ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಇದಕ್ಕೆ ಆ್ಯಡ್ ಮಾಡಿ ಒಂದು ಮಿಕ್ಸ್ ಮಾಡಿಬಿಡ್ರಿ. ಆಮೇಲೆ ಲಾಸ್ಟಿಗೆ ಒಂದು ಕೊತ್ತಂಬರಿಂದ ಟಚ್ ಕೊಟ್ಟರೆ ಆಯ್ತು, ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗ್ತೈತಿ. ಇದಕ್ಕೆ ನೀವು ಮ್ಯಾಗ ಲೆಮನ್ ಸ್ಕ್ವೀಸ್ ಮಾಡಿನೂ ತಿನ್ಬೋದು, ಅದು ಟೇಸ್ಟ್ ಚಲೋ ಆಗ್ತೈತಿ. ಆಮೇಲೆ ಇದನ್ನ ಬಿಸಿ ಇದ್ದಾಗನ ತಿನ್ನಿರಿ, ಟೇಸ್ಟ್ ಚಲೋ ಬರ್ತೈತಿ. ಆಮೇಲೆ ಇದೇ ಥರ ರೆಸಿಪಿಗೆ ಫಾಲೋ ಮಾಡೋದು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ಇದಾಗ ಸಿಗೋಣ. ಅಲ್ಲಿ ತನಕ ಬಾಯ್.